ಗಂಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮಸ್ಕಾರ. ಭಾರಭೃತ್ ಕಥಿತೋ ಯೋಗಿ ಯೋಗೀಶಃ ಸರ್ವಕಾಮದಃ ಆಶ್ರಮಶ್ರಮಣಃ ಕ್ಷಾಮಸ್ ಸುಪರ್ಣೋ ವಾಯುವಾಹನಃ. ಓಂ ಭಾರಭೃತೇ ನಮಃ. ಇಡೀ ಜಗತ್ತಿನ ಎಲ್ಲದರ ಭಾರವನ್ನು ಹೊತ್ತವನು ಭಗವಂತ. ಹೀಗಾಗಿ ಭಗವಂತ ಭಾರಭೃತ್. ಓಂ ಕಥಿತಾಯ ನಮಃ. ವೇದದಲ್ಲಿಯೂ ಪುಣ್ಯಕರವಾದ ರಾಮಾಯಣದಲ್ಲಿಯೂ ಮಹಾಭಾರತದಲ್ಲಿಯೂ ಮೊದಲು ನಡುವೆ ಕೊನೆಯಲ್ಲಿ ವಿಷ್ಣುವು ಎಲ್ಲೆಲ್ಲಿಯೂ ಯುಕ್ತನಾಗಿರುತ್ತಾನೆ. ಸರ್ವಶಬ್ದವಾಚ್ಯನು ಸರ್ವಸ್ವರವಾಚ್ಯನು ಭಗವಂತ. ಹೀಗಾಗಿ ಭಗವಂತ ಕಥಿತಃ. ಓಂ ಯೋಗಿನೇ ನಮಃ. ಭಗವಂತ ಸರ್ವಯೋಗಗಳಿಂದ ಗಮ್ಯನಾದವನು. ಯೋಗ ಸಾಧನೆಯಲ್ಲಿ ಗೋಚರಿಸುತ್ತಾನೆ ಭಗವಂತ. ಹೀಗಾಗಿ ಭಗವಂತ ಯೋಗಿ. ಓಂ ಯೋಗೀಶಾಯ ನಮಃ. ತನ್ನ ಭಕ್ತರಾದ ಯೋಗಿಗಳ ಯೋಗಕ್ಷೇಮವನ್ನು ತಾನೇ ನೋಡಿಕೊಳ್ಳುತ್ತಾನೆ ಭಗವಂತ. ಹೀಗಾಗಿ ಭಗವಂತ ಯೋಗೀಶಃ. ಓಂ ಸರ್ವಕಾಮದಾಯ ನಮಃ. ಕರ್ಮಾನುಸಾರ ಯೋಗ್ಯತಾನುಸಾರ ಜೀವಿಗಳ ಸಕಲ ಬಯಕೆಗಳನ್ನು ಈಡೇರಿಸುವವನು ಈಡೇರಿಸದಿರುವವನು ಭಗವಂತ. ಸರ್ವಕಾಮನೆಗಳನ್ನು ಕೊಡುವವನು ಇಲ್ಲವಾಗಿಸುವವನು ಭಗವಂತ. ಹೀಗಾಗಿ ಭಗವಂತ ಸರ್ವಕಾಮದಃ. ಓಂ ಆಶ್ರಮಾಯ ನಮಃ. ಸಂಸಾರವೆಂಬ ಕಾಡಿನಲ್ಲಿ ಸುತ್ತಾಡುತ್ತಿರುವವರಿಗೆ ಆಶ್ರಮದಂತೆ ವಿಶ್ರಾಂತಿಗೆ ಸ್ಥಾನವಾಗಿದ್ದಾನೆ ಭಗವಂತ. ಹೀಗಾಗಿ ಭಗವಂತ ಆಶ್ರಮಃ. ಓಂ ಶ್ರಮಣಾಯ ನಮಃ. ಕರ್ಮಾನುಸಾರ ಯೋಗ್ಯತಾನುಸಾರ ಜೀವಿಗಳಿಗೆ ಶ್ರಮವನ್ನು ಆಯಾಸವನ್ನು ದುಃಖವನ್ನು ಬಳಲಿಕೆಯನ್ನು ಕೊಡುವವನೂ ಭಗವಂತ. ಅವುಗಳನ್ನು ಪರಿಹರಿಸುವವನೂ ಹೋಗಲಾಡಿಸುವವನೂ ಭಗವಂತ. ಹೀಗಾಗಿ ಭಗವಂತ ಶ್ರಮಣಃ. ಓಂ ಕ್ಷಾಮಾಯ ನಮಃ. ಜೀವಿಗಳ ಕರ್ಮಾನುಸಾರ ಯೋಗ್ಯತಾನುಸಾರ ಬಡತನವನ್ನು ಕ್ಷಾಮವನ್ನು ಕೊಡುವವನು ಭಗವಂತ. ಹೀಗಾಗಿ ಭಗವಂತ ಕ್ಷಾಮಃ. ಓಂ ಸುಪರ್ಣಾಯ ನಮಃ. ಭಗವಂತನಿಗೆ ದುಃಖ ಎನ್ನುವುದು ಯಾವುದೇ ಕಾಲದಲ್ಲೂ ಸ್ವಲ್ಪವೂ ಇಲ್ಲ. ಸದಾಕಾಲ ಪರಿಪೂರ್ಣವಾದ ಆನಂದ ಸ್ವರೂಪನಾಗಿರುತ್ತಾನೆ ಭಗವಂತ. ಹೀಗಾಗಿ ಭಗವಂತ ಸುಪರ್ಣಃ. ಓಂ ವಾಯುವಾಹನಾಯ ನಮಃ. ವಾಯುವನ್ನು ನಮ್ಮೊಳಗೆ ಇರಿಸಿ ನಮಗೆ ಬದುಕನ್ನು ಕೊಟ್ಟವನು ಭಗವಂತ. ಹೀಗಾಗಿ ಭಗವಂತ ವಾಯುವಾಹನಃ. ಹೀಗೆ 4 ತೊದಲು ಮಾತುಗಳನ್ನು ಆಡಿದ್ದೇನೆ. ಇದರಲ್ಲಿ ಏನಾದರೂ ತಪ್ಪುಗಳು ಇದ್ದರೆ ಆ ತಪ್ಪುಗಳನ್ನು ಬಿಟ್ಟು ಒಳ್ಳೆಯದು ಅಂತ ಏನಾದರೂ ಇದ್ದರೆ ಆ ಒಳ್ಳೆಯದನ್ನು ಮಾತ್ರ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ. ಈ ನುಡಿಗಳನ್ನೆಲ್ಲ ಆಡಿಸಿದ ಭಗವಂತನಿಗೆ ಸರ್ವವೂ ಸಮರ್ಪಿತ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.